ಹಾಯ್ ಫ್ರೆಂಡ್ಸ್, ಬನ್ನಿ ನೋಡೋಣ. ಸೊ ಮಾರ್ಚ್ ಮಂತ್ ಅಂದ್ರೂ ಕಂಪ್ಲೀಟ್ ಆಯ್ತು ಇವಾಗ. ಸೊ ಇವತ್ತು ಸ್ಯಾಟರ್ಡೇ ಇರೋದ್ರಿಂದ 29, ನಾಳೆ 30, ಸಂಡೇ ಐತಿ. 31 ರಂಜಾನ್ ಇರೋದ್ರಿಂದ ಅದು ಹಾಲಿಡೇ ಇರೋದ್ರಿಂದ ಸೊ ಮಂಗಳವಾರ 1 ಏಪ್ರಿಲ್ ಇಂದ ಏನಾಗ್ತಪ್ಪ ಅಂತಂದ್ರೆ ನೆಕ್ಸ್ಟ್ ಮಂತ್ ಒಂದು ಹೊಸ ಮಂತ್ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ರನ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಏನ್ ಮಾಡಪ್ಪ ಅಂದ್ರೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಈ ಮೂರು ನೋಡ್ಕೊಂಡಪ್ಪ ಅಂದ್ರೆ ಮೊದಲ ಒಂದ್ ಸ್ವಲ್ಪ ಮಂತ್ಲಿ ಸ್ವಲ್ಪ ಅನಾಲಿಸಿಸ್ ನೋಡ್ಕೊಂಡು ಆಮೇಲೆ ವೀಕ್ಲಿ ಅನಾಲಿಸಿಸ್ ನೋಡ್ಕೊಂಬೋಣ. ಓಕೆ, ಸೊ ಮಂತ್ಲಿ ಅನಾಲಿಸಿಸ್ ಆಫ್ ನೀವು ನೋಡ್ಕೊಂಡ್ರೆ ನೋಡಿ ಮಾರ್ಕೆಟ್ ಯಾವ ರೀತಿ ಹೋಗಿದಪ್ಪ ಅಂತಂದ್ರೆ ಮಾರ್ಕೆಟ್ ಇಲ್ಲೇನು ಕೆಳಗಡೆ ಬದುಕಿಸಿ ಮಾರ್ಕೆಟ್ ಏನ್ ಮೇಲ್ಗಡೆ ಹೋಗಿಲ್ಲ. 2020 ಮಾರ್ಕೆಟ್ ಅವಾಗ ಏನಿತ್ತಪ್ಪ ಕಂಟಿನ್ಯೂಸ್ ಮಾರ್ಕೆಟ್ ಏನಿತ್ತಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತೈತೆ. ಹೌದಾ, ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತಾಯಿತ್ತು. ಆಮೇಲೆ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಹೈಯರ್ ಹೈ ಆಗ್ತಾ ಇದ್ದು ನೋಡಿ. ಒಂದ್ಸತಿ ಹೈಯರ್ ಹೈ ಆಗಿದೆ, ಇಲ್ಲೊಂದ್ಸತಿ ಹೈಯರ್ ಹೈ ಆಗಿದೆ, ಇನ್ನೊಂದ್ಸತಿ ಹೈಯರ್ ಆಗಿದೆ, ಆಮೇಲೆ ಇಲ್ಲಿ ಹೈಯರ್ ಆಗಿದೆ, ಇಲ್ಲಿನೂ ಕೂಡ ಹೈಯರ್ ಆಗಿದೆ. ಓಕೆ, ಸೊ ಅದೇ ರೀತಿಯಾಗಿ ಏನಾಗಿದೆಪ್ಪ ಮಾರ್ಕೆಟ್ ಇಲ್ಲಿನೂ ಕೂಡ ಒಂದು ಚೇಂಜ್ ಮಾಡ್ಕೊಂಡು ಹೋಗ್ತಾ ಇತ್ತು. ಓಕೆ, ಇಲ್ಲಿ ನೋಡ್ರಿ ಈ ಒಂದು ಝೋನ್ ತಗೊಂಡಿಂದ ಮಾರ್ಕೆಟ್ ಇಲ್ಲಿ ಏನಾಗಿತ್ತಪ್ಪ ಕಂಟಿನ್ಯೂಸ್ ಆಗಿ ಸಪೋರ್ಟ್ ತಗೊಂಡಿದೆ ಮಾರ್ಕೆಟ್ ಹೋಗ್ತಾ ಇತ್ತು. ಹೌದಾ, ಬಟ್ ಇವಾಗ ಏನಾಗಿದಪ್ಪ ಅಂದ್ರೆ ಈ ಒಂದೇನು ಚಾನಲ್ ಇತ್ತಲ್ಲ, ಈ ಚಾನಲ್ ಏನಾಗಿದಪ್ಪ ಮಾರ್ಕೆಟ್ ಇವಾಗ ಕಂಟಿನ್ಯೂಸ್ ಆಗಿ ಟ್ರೇಡ್ ಮಾಡೋದ್ರಿಂದ ಇವಾಗ ಏನಾಗಿದಪ್ಪ ಅಂದ್ರೆ ಮಾರ್ಕೆಟ್ ಈ ಒಂದೇನು ಹೈಯರ್ ಹೈ ಇತ್ತಲ್ಲ. ಓಕೆ, ಇಲ್ಲ ಹೈಯರ್ ಆಗಬೇಕು, ಇನ್ನೊಂದು ನೆಕ್ಸ್ಟ್ ಹೈಯರ್ ಆಗಬೇಕು. ಇದು ಹೈಯರ್ ಹೈ ಆಗ್ಲಿಲ್ಲ. ಸೊ ಅದು ಹೈಯರ್ ಆಗದೆ ಏನಾಗಿದಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫ್ಲಾಟ್ ಆಗಿ ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಸ್ವಲ್ಪ ಫಾಲ್ ಆಗಿತ್ತು. ಹೌದಾ, ಸೊ ಫಾಲ್ ಆಗಿ ಮತ್ತೆ ಏನಾಗಿದಪ್ಪ ಅಂದ್ರೆ ಈ ಒಂದು ಸಪೋರ್ಟ್ ಝೋನ್ದಲ್ಲಿ ಓಕೆ, ಈ ಒಂದು ಸಪೋರ್ಟ್ ಝೋನ್ದಲ್ಲಿ ಮತ್ತೆ ಒಂದು ಇಲ್ಲೇನಪ್ಪ ಒಂದು ಗ್ರೀನ್ ಕ್ಯಾಂಡಲ್ ಆಗಿದೆ. ಓಕೆ, ನೋಡಿ ಸ್ವಲ್ಪ ನಾನು ಜೂಮ್ ಇನ್ ಮಾಡಿ ತೋರಿಸ್ತೀನಿ, ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆ, ನೋಡ್ರಿ ಇಲ್ಲೇನಾಗಿತ್ತಪ್ಪ ಅಂದ್ರೆ ಇಲ್ಲೊಂದು ಸಪೋರ್ಟ್ ತಗೊಂಡಿತ್ತು, ಇಲ್ಲಿನೂ ಕೂಡ ಸಪೋರ್ಟ್ ತಗೊಂಡಿತ್ತು, ಇಲ್ಲಿನೂ ಕೂಡ ಸಪೋರ್ಟ್ ತಗೊಂಡಿತ್ತು, ಆಮೇಲೆ ಇಲ್ಲಿನೂ ಕೂಡ ಸಪೋರ್ಟ್ ತಗೊಂಡಿತ್ತು, ಇಲ್ಲಿನೂ ಕೂಡ ಒಂದು ಸಪೋರ್ಟ್ ತಗೊಂಡು ಮಾರ್ಕೆಟ್ ಇವಾಗ ನಿಂತಿದೆ. ಹೌದಾ, ಇಲ್ಲೇನಪ್ಪ ಮಾರ್ಕೆಟ್ ನಿಂತಿದೆ. ಇಲ್ಲಿ ಏನ್ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಮಾರ್ಕೆಟ್ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಒಂದು ಶೈನ್ ಓಪನ್ ಆಗಿತ್ತಲ್ಲ. ಓಕೆ, ಇಲ್ಲೇನಾಗಿತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ರೆಸಿಸ್ಟೆನ್ಸ್ ಇತ್ತು, ಇಲ್ಲಿ ಕಂಟಿನ್ಯೂಸ್ ಆಗಿ ಕೆಳಗಡೆ ಸಪೋರ್ಟ್ ಇತ್ತು. ಅದೇ ರೀತಿಯಾಗಿ ಚೈನ್ ದಲ್ಲಿ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತಾ ಇತ್ತು. ಬಟ್ ಇವಾಗ ಏನಾಗಿದೆ ಅಂದ್ರೆ ಇವಾಗ ಏನಾಗಿದೆಪ್ಪ ಮಾರ್ಕೆಟ್ ಸ್ವಲ್ಪ ನೋಡ್ಕೊಂಡ್ರೆ ಈ ರೀತಿ ಮೇಲ್ಗಡೆ ಹೋಗಿ ಮತ್ತೆ ಸ್ವಲ್ಪ ಕೆಳಗಡೆ ಬಂದು, ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದು, ಮತ್ತೆ ಸ್ವಲ್ಪ ಮೇಲ್ಗಡೆ ಅಂದ್ರೆ ಇದರ ಅರ್ಥ ಏನಪ್ಪ, ಈ ರೀತಿ ಪ್ಯಾಟರ್ನ್ ಮಾಡಿದೆ ಮಾರ್ಕೆಟ್. ಹೌದಾ, ಪ್ಯಾಟರ್ನ್ ದಲ್ಲಿ ಮಾರ್ಕೆಟ್ ಈ ರೀತಿ ಮಾಡಿದೆ. ಇಲ್ಲಿ ಏನಾಗಿದೆಪ್ಪ ಅಂತ ನೋಡ್ರಿ, ಇಲ್ಲಿ ಒಂದು ಸ್ವಿಂಗ್ ಇದೆ, ಇಲ್ಲಿನೂ ಕೂಡ ಒಂದು ಸ್ವಿಂಗ್ ಇದೆ, ಆಮೇಲೆ ಇಲ್ಲಿ ಒಂದು ಸ್ವಿಂಗ್ ಇದೆ. ಈ ಒಂದು ಸ್ವಿಂಗ್ ಅನ್ನು ನಾವು ನೋಡ್ಕೊಂಡ್ರೆ ಇಲ್ಲೇನಾಗಿದೆಪ್ಪ ಅಂತಂದ್ರೆ ಇದು ಲೋವರ್ ಹೈ, ಇದು ಲೋವರ್ ಹೈ, ಮತ್ತು ಇದನ್ನು ಕೂಡ ಲೋವರ್ ಹೈ. ಓಕೆ, ಸೊ ಈ ಒಂದು ಕ್ಯಾನಲ್ ಅನ್ನ ನಾವು ಎಲ್ಲಿ ನಾವು ಅಬ್ಸರ್ವ್ ಮಾಡಬಹುದಪ್ಪ ಅಂದ್ರೆ ಇಲ್ಲಿ ಸಪೋರ್ಟ್ ಝೋನ್ದಲ್ಲಿ ನಾವು ಅಬ್ಸರ್ವ್ ಮಾಡಬಹುದು. ಹೌದಾ, 48,000 ಅಬ್ಸರ್ವ್ ಮಾಡಬಹುದು. ಈ 48,000 ಅಬ್ಸರ್ವ್ ಮಾಡಿದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಏನಿದೆಪ್ಪ 48,000ರಿಂದ 51,600 ತನಕ ಹೋಗಿದೆ. ಅಂದ್ರೆ ಸರಿಸುಮಾರು ಒಂದು 2,006 ಪಾಯಿಂಟ್ ಮೇಲ್ಗಡೆ ಹೋಗಿದೆ. ಹೌದಾ, ಸೊ ನೆಕ್ಸ್ಟ್ ಮಂತ್ ಏನಾಗಬೇಕಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕಂಪಲ್ಸರಿ ಮಾರ್ಕೆಟ್ ಇದನ್ನ ಒಂದು ಬ್ರೇಕ್ ಮಾಡ್ಲೇಬೇಕು ಕಂಪಲ್ಸರಿ ಈ ಒಂದು ಏರಿಯಾ. ಓಕೆ, ಈ 52,000 ಏರಿಯಾ ಅಥವಾ 53,000 ಏನಾಗಬೇಕಪ್ಪ ಅಂದ್ರೆ ಕಂಪಲ್ಸರಿ ಮಾರ್ಕೆಟ್ ಬ್ರೇಕ್ ಮಾಡ್ಲೇಬೇಕು. ಅವಾಗ ಮಾತ್ರ ಏನಾಗುತ್ತಪ್ಪ ಬುಲಿಶ್ ಬರುತ್ತೆ. ಇಲ್ಲಪ್ಪ ಅಂದ್ರೆ ಏನಾಗುತ್ತೆ ಮಾರ್ಕೆಟ್ ಈ ಒಂದು ಏರಿಯಾ ತನಕ ಮಾರ್ಕೆಟ್ ಹೋಗಿಸಿಂದ ಮಾರ್ಕೆಟ್ ಏನಾಗಬಹುದಪ್ಪ ಅಂದ್ರೆ ಮತ್ತೆ ರಿವರ್ಸ್ ಕೆಳಗಡೆ ಬರ್ಬೋದು. ಇಲ್ಲೇನ ಆಗಲೇ ಹೇಳಿದ್ನಲ್ಲ, ಈ ಒಂದು ಚೈನ್ ಇದೆಯಲ್ಲ, ಈ ಚೈನ್ ದಲ್ಲಿ ಮಾರ್ಕೆಟ್ ಅಕಸ್ಮಾತ್ ಏನಾದ್ರು ಈ ರೇಟ್ ಕ್ಯಾಂಡಲ್ ಜೊತೆಗೆ ಇನ್ನೊಂದು ಏನಾದ್ರು ಮಾರ್ಕೆಟ್ ಈ ರೀತಿ ಒಂದು ಏನಾದ್ರು ರೆಡ್ ಕ್ಯಾಂಡಲ್ ಮಾಡ್ತಪ್ಪ ಅಂದ್ರೆ ಗ್ರೀನ್ ಕ್ಯಾಂಡಲ್ ಜೊತೆಗೆ ಒಂದು ರೆಡ್ ಕ್ಯಾಂಡಲ್ ಮಾಡ್ತಂದ್ರೆ, ಅಥವಾ ಈ ರೀತಿಯಾಗಿರ್ತಕ್ಕಂಥ ಒಂದು ಏನಾದ್ರು ಹ್ಯಾಮರ್ ಕ್ಯಾಂಡಲ್ ಇದು ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಮಾಡ್ತಪ್ಪ ಅಂತಂದ್ರೆ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಇದೇನಾದ್ರು ಲೋ ಏನಾದ್ರು ಬ್ರೇಕ್ ಮಾಡ್ತಿಕ್ರೆ ನೆಕ್ಸ್ಟ್ ಮಂತ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಒಂದೇ ಫಾಲ್ ಆಯ್ತಪ್ಪ ಅಂದ್ರೆ ಎಲ್ಲಿವರೆಗೂ ಫಾಲ್ ಆಗ್ಬೋದಪ್ಪ ಅಂದ್ರೆ ಈ ಒಂದು ಏರಿಯಾವರೆಗೂ ಕೂಡ ಮಾರ್ಕೆಟ್ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಎಲ್ಲಿಪ್ಪ ಅಂದ್ರೆ 44,000 ಕೂಡ ಮಾರ್ಕೆಟ್ ಮತ್ತೆ ರಿಟರ್ನ್ ಮಾರ್ಕೆಟ್ ಹೆವಿ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾ ನಾವು ಏನ್ ಮಾಡ್ಬೋದಪ್ಪ ಅಲ್ಲಿ ಮಂತ್ಲಿ ಕ್ಯಾಂಡಲ್ ನೋಡಬಹುದು. ಅಥವಾ ಈ ರೀತಿ ಕ್ಯಾಂಡಲ್ ಆಗೋ ಬದ್ಲಿ ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಮೇಲ್ಗಡೆ ಓಪನ್ ಆಗಿ ಫಸ್ಟ್ ಕೆಳಗಡೆ ಬಂದು ಓಕೆ ಮೇಲ್ಗಡೆ ಓಪನ್ ಆಗಿ ಮತ್ತೆ ಕೆಳಗಡೆ ಬಂದು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿ ಕ್ಲೋಸ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಅವಾಗ ಯಾವ ರೀತಿ ಒಂದು ಪ್ಯಾಟರ್ನ್ ಮಾಡತ್ತಪ್ಪ, ಯಾವ ರೀತಿ ಒಂದು ಕ್ಯಾಂಡಲ್ ಮಾಡತ್ತಪ್ಪ ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ಯಾಂಡಲ್ ಮಾಡುತ್ತೆ. ಓಕೆ, ಈ ರೀತಿಯಾಗಿರ್ತಕ್ಕಂಥ ಕ್ಯಾಂಡಲ್ ಏನ್ ಶೋ ಮಾಡ್ತಪ್ಪ ಅಂದ್ರೆ ಇಲ್ಲಿ ಒಂದು ಸಪೋರ್ಟ್ ಝೋನ್ದಲ್ಲಿ ಓಕೆ ಬಾಟಮ್ ದಲ್ಲಿ ಏನಾಗುತ್ತಪ್ಪ ಈ ರೀತಿಯಾಗಿರ್ತಕ್ಕಂಥ ಒಂದು ಹ್ಯಾಮರ್ ಕ್ಯಾಂಡಲ್ ರೆಡಿ ಆಯ್ತಪ್ಪ ಅಂತಂದ್ರೆ ಮಾರ್ಕೆಟ್ ಏನಾಗುತ್ತೆ ಯಾವಾಗ ಈ ಹ್ಯಾಮರ್ ಕ್ಯಾಂಡಲ್ ಟಾಪ್ ಕ್ರಾಸ್ ಮಾಡತ್ತ. ಓಕೆ, ಟಾಪ್ ಕ್ರಾಸ್ ಮಾಡತ್ತ ಅವಾಗ ಏನಾಗುತ್ತಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ನಾವು ಬುಲಿಶ್ ಅನ್ನ ಒಂದು ರ್ಯಾಲಿಯನ್ನ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ನೋಡ್ಕೊಂಡ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಬಟ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ನೆಕ್ಸ್ಟ್ ಮಂತ್ ದಲ್ಲಿ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಎಲ್ಲಿಲ್ಲ ಅಂತಕ್ಕಂಥದ್ದು. ಓಕೆ, ಎಲ್ಲಿ ಕ್ಲೋಸ್ ಮಾಡ್ತಕ್ಕಂಥದ್ದು ತುಂಬಾನೇ ಇಂಪಾರ್ಟೆಂಟ್. ಇದನ್ನ ಮೊದಲು ಏನ್ ಮಾಡ್ಬೇಕಪ್ಪ ಅಂದ್ರೆ ಮೊದಲು ಮಾರ್ಕೆಟ್ ಇದು ಕ್ರಾಸ್ ಮಾಡ್ಬೇಕು ಈ ಏರಿಯಾ 54,000. ಓಕೆ, ಈ 54,000 ಮಾರ್ಕೆಟ್ ಓಪನ್ ಕ್ರಾಸ್ ಮಾಡ್ತಿದ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ.
ಒಂದ್ ವೇಳೆ ಏನಾದ್ರು ಇಲ್ಲಿ ಮಾರ್ಕೆಟ್ ಈ ರೀತಿಯಾಗಿರ್ತಕ್ಕ ಕ್ಯಾಂಡಲ್ ಮಾಡ್ತಪ್ಪ ಅಂತಂದ್ರೆ ಮಾರ್ಕೆಟ್ ಕೆಳಗಡೆ ಬರುತ್ತೆ. ಓಕೆ, ಅಥವಾ ಈ ರೀತಿಯಾಗಿರ್ತಕ್ಕಂಥ ಕ್ಯಾಂಡಲ್ ಏನಾದ್ರು ಮಾಡ್ತಪ್ಪ ನಮ್ಮ ಮಂತ್ಲಿ ಕ್ಯಾಂಡಲ್ ಅಲ್ಲಿ. ಓಕೆ, ಮಾರ್ಕೆಟ್ ಏನಾಗುತ್ತೆ ಇದೇನಾದ್ರು ಸ್ವಲ್ಪ ಕ್ರಾಸ್ ಮಾಡ್ತಾರ ಮಾರ್ಕೆಟ್ ಏನಾಗುತ್ತೆ ಮತ್ತೆ ಇಲ್ಲಿ ಬುಲಿಶ್ ಝೋನ್ದಲ್ಲಿ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಮಾರ್ಕೆಟ್ ಏನಪ್ಪ ಜೂನ್ ತಿಂಗಳಲ್ಲಿ ಮಾರ್ಕೆಟ್ ಕೆಳಗಡೆ ಬಂದಿತ್ತು, ಕೆಳಗಡೆ ಬಂದ್ರು ಕೂಡ ಇಲ್ಲಿ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಇರೋದ್ರಿಂದ 46,000ಕ್ಕೆ ಮಾರ್ಕೆಟ್ ಏನಿತ್ತಪ್ಪ ಮತ್ತೆ ಒಂದೇ ವಾರದಲ್ಲಿ ಮಾರ್ಕೆಟ್ ಏನಪ್ಪ 2,000 ತನಕ ಮಾರ್ಕೆಟ್ ಮೂವ್ಮೆಂಟ್ ಮಾಡಿತ್ತು. ಬಟ್ ಅದೇ ರೀತಿಯಾಗಿ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಈ ಒಂದು ಝೋನ್ ಏನಿತ್ತು ಈ ಝೋನ್ ಅನ್ನ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಬಂದಿತ್ತು. ಹೌದಾ, ಈ ಒಂದು ಝೋನ್ ಅನ್ನ ಮಾರ್ಕೆಟ್ ಕ್ರಾಸ್ ಮಾಡ್ಕೊಂಡು ಇಲ್ಲಿ ಹೆವಿ ಆಗಿದ್ದ ಸಪೋರ್ಟ್ ಇತ್ತು, ಸಪೋರ್ಟ್ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗೆ ಬಂದಿತ್ತು. ಮತ್ತೆ ಕೆಳಗಡೆ ಬಂದು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿ ಇದೇ ಒಂದು ಸಪೋರ್ಟ್ ಝೋನ್ ಮಾರ್ಕೆಟ್ ಕ್ಲೋಸ್ ಮಾಡಿದ್ರು. ಹೌದಾ, ಇದೇ ಒಂದು ಸಪೋರ್ಟ್ ಝೋನ್ ಮಾರ್ಕೆಟ್ ಇವಾಗ ಏನಾಗಿದೆಪ್ಪ ಅಂದ್ರೆ ಕ್ಲೋಸ್ ಮಾಡಿದೆ. ಸೊ ಇದೇ ಸಪೋರ್ಟ್ ಝೋನ್ ಮಾರ್ಕೆಟ್ ಕ್ಲೋಸ್ ಮಾಡಿದಪ್ಪ ಅಂದ್ರೆ ಎಲ್ಲಿವರೆಗೂ ಈ ಒಂದು 50,000 ಕ್ರಾಸ್ ಮಾಡಂಗಿಲ್ಲ. ಓಕೆ, ಮೇನ್ ಇಂಪಾರ್ಟೆಂಟ್ ನಮ್ಗೆ ಯಾವ್ದಪ್ಪ ಅಂದ್ರೆ ಇಲ್ಲಿ 50,000. ಈ 50,000 ರೌಂಡ್ ಫಿಗರ್ ಅನ್ನ ಯಾವಾಗಿದ್ದು ಮಾರ್ಕೆಟ್ ಕೆಳಗಡೆ ಕ್ರಾಸ್ ಮಾಡಂಗಿಲ್ಲ ಅಲ್ಲಿವರೆಗೂ ನಾವು ಏನ್ ಮಾಡೋದಪ್ಪ ಅಂದ್ರೆ ಇಲ್ಲಿ ಒಂದು ಬುಲಿಶ್ ಝೋನ್ ಅಂತ ನಾವು ತಿಳ್ಕೊಬಹುದು. ಓಕೆ, ಅದು ಯಾವ ರೀತಿ ಕೂಡ ಟ್ರೇಡ್ ಮಾಡಬಹುದು, ಅಥವಾ ಕಡಿಮೆ ಪಾಯಿಂಟ್ಸ್ ಅಲ್ಲಿ ಟ್ರೇಡ್ ಮಾಡಬಹುದು ಅಥವಾ ಹೆಚ್ಚಿಗೆ ಪಾಯಿಂಟ್ಸ್ ಅಲ್ಲಿ ಟ್ರೇಡ್ ಮಾಡಬಹುದು. ಬಟ್ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ 50,000 ವರೆಗೆ ಕೆಳಗಡೆ ಕ್ರಾಸ್ ಎಲ್ಲಿವರೆಗೂ ಮಾಡಂಗಿಲ್ಲ ಅಲ್ಲಿವರೆಗೂ ಏನ್ ಮಾಡ್ಬೋದಪ್ಪ ನಾವು ಮಾರ್ಕೆಟ್ ಏನ ಬುಲಿಶ್ ಝೋನ್ ದಲ್ಲಿ ಇದೆ ಅಂತ ನಾವು ಡಿಸೈಡ್ ಮಾಡಬಹುದು. ಒಂದ್ ವೇಳೆ ಏನಾದ್ರು 50,000 ಕೆಳಗಡೆ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡಿ 48,000 ಏನಾದ್ರು ಕ್ರಾಸ್ ಮಾಡೋದು ತಗೋರಿ, ಅವಾಗ ಏನಾಗುತ್ತಪ್ಪ ಮಾರ್ಕೆಟ್ 44,000 ವರೆಗೂ ಕೂಡ ಮಾರ್ಕೆಟ್ ಹೆವಿಯಾಗಿ ಫಾಲ್ ಆಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಬ್ಯಾಂಕ್ ನಿಫ್ಟಿ ಒಳಗೆ ನಾವು ಅಬ್ಸರ್ವ್ ಮಾಡಬಹುದು. ಓಕೆ, ಸೊ ಅದೇ ರೀತಿಯಾಗಿ ಈ ಒಂದ್ ಸ್ವಲ್ಪ ನಾವು ನಿಫ್ಟಿಯನ್ನು ನೋಡ್ಕೊಂಡ್ರೆ ನಿಫ್ಟಿಯಲ್ಲೂ ಸ್ವಲ್ಪ ನೋಡ್ರಿ ನೀವು, ನಿಫ್ಟಿಯಲ್ಲಿ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಸ್ಟ್ರಕ್ಚರ್ ನೋಡ್ರಿ. ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಕಂಟಿನ್ಯೂಸ್ ಮಾರ್ಕೆಟ್ ಮೇಲೆಗಡೆ ಹೋಯ್ತು, ಸ್ವಲ್ಪ ಪೋಸ್ ಹೋಯ್ತು, ಮತ್ತೆ ಸ್ವಲ್ಪ ಮೇಲ್ಗಡೆ ಹೋಯ್ತು, ಮತ್ತೆ ಸ್ವಲ್ಪ ಪೋಸ್ ಹೋಯ್ತು, ಮತ್ತೆ ಸ್ವಲ್ಪ ಮೇಲ್ಗಡೆ ಹೋಯ್ತು, ಮತ್ತೆ ಪೋಸ್ ಹೋಯ್ತು, ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಯ್ತು, ಮತ್ತೆ ಪೋಸ್ ತಗೊಂಡಿದೆ. ಹೌದಾ, ಸೊ ಇಲ್ಲಿ ಪೋಸ್ ತಗೊಂಡಿದ್ರೆ ಇದು ಪೋಸ್ ತಗೊಂಡಿದ್ದು ತುಂಬಾನೇ ಹೆವಿ ಆಗಿರ್ತಕ್ಕಂಥ ಪೋಸ್. ಓಕೆ, ಸೊ ಪುಲ್ ಬ್ಯಾಕ್ ಏನಾಗಿದೆಪ್ಪ ಅಂದ್ರೆ ಸಾರಿ ರ್ಯಾಲಿ ಏನಾಗಿದೆಪ್ಪ ಡೌನ್ ಟರ್ನ್ ಜಾಸ್ತಿ ಇದೆ, ಪುಲ್ ಬ್ಯಾಕ್ ಕಡಿಮೆ ಇದೆ. ಹೌದಾ, ನೋಡ್ರಿ ಯಾವತ್ತೂ ಪುಲ್ ಬ್ಯಾಕ್ ಇರ್ತಕ್ಕಂಥದ್ದು ಸಣ್ಣದಿರ್ಬೇಕು ಅಂದ್ರೆ ಚಿಕ್ಕದಾಗಿರ್ತಕ್ಕಂಥದ್ದು, ರ್ಯಾಲಿ ಇರ್ತಕ್ಕಂಥದ್ದು ದೊಡ್ಡದಾಗಿರ್ಬೇಕು. ಯಾವಾಗಿದ್ದು ಈ ಪುಲ್ ಬ್ಯಾಕ್ ಅನ್ನ ಕ್ರಾಸ್ ಮಾಡ್ಕೊಂಡು ರ್ಯಾಲಿ ಮಾಡತ್ತ ಅವಾಗೇನಪ್ಪ ಅಂದ್ರೆ ಟ್ರೆಂಡ್ ಒಂದೇ ಸೈಡ್ ಅಂತ ಹೇಳ್ಬೋದು. ಓಕೆ, ಒಂದ್ ವೇಳೆ ಏನಾದ್ರು ರ್ಯಾಲಿಕ್ಕಿಂತ ಪುಲ್ ಬ್ಯಾಕ್ ದೊಡ್ಡದಾಯ್ತಪ್ಪ ಅಂತಂದ್ರೆ ಅವಾಗ ಏನಾಗ್ತಪ್ಪ ಅಂದ್ರೆ ಈ ಒಂದು ರ್ಯಾಲಿ ಇಲ್ಲಿ ಫೇಲ್ ಆಗಿದೆ ಅಂತ ಹೇಳಿ ನಾವು ತಿಳ್ಕೊಬಹುದು. ಸೊ ಇಲ್ಲಿ ನಾವು ಒಂದು ಪ್ಯಾಟರ್ನ್ ನೋಡ್ಕೊಂಡ್ರೆ ಮಾರ್ಕೆಟ್ ಏನ್ ಮಾಡಿದಪ್ಪ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಈ ಒಂದೇನು ಝೋನ್ ಇತ್ತಲ್ಲ, ಓಕೆ 22,000. ಓಕೆ, ಈ 22,000 ಝೋನ್ ಇತ್ತಲ್ಲ, 22,000 ಝೋನ್ಗೆ ಏನಿರ್ತಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಇಲ್ಲಿ ಟ್ರೇಡ್ ಮಾಡ್ತಾ ಇದೆ. ಈ 22,000 ಮಾರ್ಕೆಟ್ ಟ್ರೇಡ್ ಮಾಡ್ತಾ ಇದಿಲ್ಲ. ಇಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ನಾವು ಒಂದು ಥಿಯರಿಯನ್ನು ನಾವು ಏನ್ ನೋಡ್ಬೋದಪ್ಪ ಅಂದ್ರೆ ನೋಡ್ರಿ ಇಲ್ಲಿನೂ ಕೂಡ ಕಂಟಿನ್ಯೂಸ್ ಆಗಿ ಸಪೋರ್ಟ್ ತಗೊಳ್ತಾ ಇತ್ತು, ಸಪೋರ್ಟ್ ತಗೊಳ್ತಾ ಇಲ್ಲಿ ಕಂಟಿನ್ಯೂಸ್ ಆಗಿ ಸಪೋರ್ಟ್ ತಗೊಂಡಿದೆ. 4 ತಿಂಗಳ ಸಪೋರ್ಟ್ ತಗೊಂಡಿದ್ದೆ. ಮಾರ್ಕೆಟ್ ಇಲ್ಲಿ ಬ್ರೇಕ್ ಮಾರ್ಕ್ ಬಂದ್ರು ಕೂಡ ಮಾರ್ಕೆಟ್ ಬ್ರೇಕ್ ಮಾಡಿದೆ. ಇಲ್ಲಿ ಫಾಲೋ ಥ್ರೂ ಆಗ್ಬೇಕಾಗಿತ್ತು, ಫಾಲೋ ಥ್ರೂ ಆಗ್ಲಿಲ್ಲ. ಓಕೆ, ಸೊ ಫಾಲೋ ಥ್ರೂ ಆಗದೆ ಏನಾಗಿತ್ತು ಮಾರ್ಕೆಟ್ ಮತ್ತೆ ರಿವರ್ಸ್ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಬಟ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಾವು ಯಾವ್ದನ್ನ ಕ್ರಾಸ್ ಮಾಡ್ಬೇಕಪ್ಪ ಅಂದ್ರೆ ಈ ಒಂದು 24,000. ಓಕೆ, ಈ 24,000 ನಾವು ಮಾರ್ಕೆಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಟ್ರೇಡ್ ಕ್ರಾಸ್ ಮಾಡ್ಬೇಕು. ಯಾವಾಗ 24,000 ಕ್ರಾಸ್ ಮಾಡುತ್ತೆ ಮತ್ತೆ ನಮ್ಗೆ ಇನ್ನೊಂದು ಝೋನ್ ಬರುತ್ತೆ, ಒಂದು 25,000 ಝೋನ್ ಬರುತ್ತೆ. ಓಕೆ, ಈ 25,000 ಝೋನ್ ಅನ್ನು ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ ಅವಾಗ ನಮ್ಗೆ ಮೇನ್ ಇಂಪಾರ್ಟೆಂಟ್ ಲಾಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ 26,000 ವರೆಗೂ ಕೂಡ ನಮ್ಗೆ ಝೋನ್ ಅನ್ನ ನಾವು ಟ್ರೇಡ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ತುಂಬಾ ಜಾಸ್ತಿ ಇದಾವೆ. ಆದ್ರೆ ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಇದ್ದಿ ಏನಾದ್ರು ಈ ಗ್ರೀನ್ ಕ್ಯಾಂಡಲ್ ಅನ್ನ ಫಾಲೋ ಥ್ರೂ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಮಾರ್ಕೆಟ್ ಆಗ ಹೇಳಿದ್ನಲ್ಲ, ಒಂದ್ ವೇಳೆ ಈ ಒಂದು ಗ್ರೀನ್ ಕ್ಯಾಂಡಲ್ ಮಗ್ಗಲ್ಕ ಅಥವಾ ಬಾಜು ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಕ್ಯಾಂಡಲ್ ರೆಡಿ ಆಯ್ತಪ್ಪ ಅಂದ್ರೆ ಓಕೆ, ಫಸ್ಟ್ ಕೆಳಗಡೆ ಇಲ್ಲಿ ಓಪನ್ ಆಗಿ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋದಾಗ ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ಯಾಂಡಲ್ ರೆಡಿ ಆಗುತ್ತೆ. ಅವಾಗ ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ಯಾಂಡಲ್ ರೆಡಿ ಆಯ್ತಪ್ಪ ಅಂದ್ರೆ ಈ ಒಂದು ಗ್ರೀನ್ ಕ್ಯಾಂಡಲ್ ಮತ್ತೆ ಈ ಒಂದು ಈ ಒಂದು ಹ್ಯಾಮರ್ ಕ್ಯಾಂಡಲ್ ಹೈ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಹೆವಿ ಆಗಿರ್ತಕ್ಕಂಥ ಬುಲಿಶ್ ರ್ಯಾಲಿಯನ್ನ ನಾವು ನೋಡ್ಬೋದು. ಓಕೆ, ಒಂದ್ ವೇಳೆ ಏನಾದ್ರು ಇದ್ರ ಬಾಜುಕ ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ಯಾಂಡಲ್ ಏನಾದ್ರು ರೆಡಿ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಏನಾಗ್ತದಪ್ಪ ಅಂತಂದ್ರೆ ಮತ್ತೆ ಒಂದು ನಾವು ಇಲ್ಲಿ ಬೇರೆ ಝೋನ್ ದಲ್ಲಿ ಹೋಗಿ ಟ್ರೈ ಮಾಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತಾವೆ. ಸೊ ಹೀಗಾಗಿ ಏನ್ ಮಾಡಪ್ಪ ಅಂದ್ರೆ ನೀವು ನೆಕ್ಸ್ಟ್ ಮಂತ್ ದಲ್ಲಿ ಏಪ್ರಿಲ್ ಮಂತ್ ಏನಿದಿಲ್ಲ ಒಂದು ಸ್ವಲ್ಪ ಕ್ರೂಷಿಯಲ್ ಆಗಿರ್ತಕ್ಕಂಥ ಮಂತ್ ಇರೋದ್ರಿಂದ ಸ್ವಲ್ಪ ನೀವು ಗಮನ ಕೊಟ್ಟು ಕಿಶಿಂದ ಟ್ರೈ ಮಾಡೋದು ತುಂಬಾನೇ ಒಳ್ಳೇದಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಓಕೆ, ಒಂದ್ ವೇಳೆ ಏನಾದ್ರು ಈ 22,000 ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ಸೀದಾ ಮಾರ್ಕೆಟ್ ಎಲ್ಲಿ ಹೋಗುತ್ತಪ್ಪ ಅಂತಂದ್ರೆ 21,000 ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂತಂದ್ರೆ 20,000 ವರೆಗೂ ಕೂಡ ಮಾರ್ಕೆಟ್ ಹೆವಿ ಫಾಲ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಬಟ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಏಪ್ರಿಲ್ ಮಂತ್ ದಲ್ಲಿ ಈ ರೀತಿ ಈ ಒಂದೇನು ಗ್ರೀನ್ ಕ್ಯಾಂಡಲ್ ಈ ಗ್ರೀನ್ ಕ್ಯಾಂಡಲ್ ಮಗ್ಲಿಕ್ಕೆ ಈ ರೀತಿಯಾಗಿರ್ತಕ್ಕ ಕ್ಯಾಂಡಲ್ ಮಾಡುತ್ತೋ ಅಥವಾ ಈ ರೀತಿಯಾಗಿರ್ತಕ್ಕಂಥ ಕ್ಯಾಂಡಲ್ ಮಾಡುತ್ತೋ ಅದು ತುಂಬಾ ಇಂಪಾರ್ಟೆಂಟ್. ಓಕೆ, ಒಂದ್ ವೇಳೆ ಏನಾದ್ರು ಡೈರೆಕ್ಟ್ ಆಗಿ ಇದ್ರೆ ಫಾಲೋ ಥರನೇ ಈ ಏನ್ ಗ್ರೀನ್ ಕ್ಯಾಂಡಲ್ ಇದೆ ಈ ಗ್ರೀನ್ ಕ್ಯಾಂಡಲ್ ಮೇಲ್ಗಡೆ ಏನಾದ್ರು
ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಡೋಜಿ ಕ್ಯಾಂಡಲ್ ಮಾಡ್ತಪ್ಪ ಅಂತಂದ್ರೆ, ಓಕೆ, ಚಿಕ್ಕದಾಗಿರ್ತಕ್ಕಂಥ ಒಂದು ಡೋಜಿ ಕ್ಯಾಂಡಲ್ ಮಾಡ್ತಪ್ಪ ಅಂದ್ರೆ ಅವಾಗೂ ಕೂಡ ಮಾರ್ಕೆಟ್ ಹೆವಿ ಆಗಿರ್ತಕ್ಕಂಥ ಒಂದು ರ್ಯಾಲಿನ ನಾವು ಮೇಲ್ಗಡೆ ಏನ್ ಮಾಡೋದಪ್ಪ ಕೊಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂತಂದ್ರೆ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ಒಳಗ ನೆಕ್ಸ್ಟ್ ಮಂತ್ ದಲ್ಲಿ ಸ್ವಲ್ಪ ನೋಡ್ಕೊಂಡು ನಿಧಾನವಾಗಿ ಟ್ರೈ ಮಾಡೋದು ತುಂಬಾನೇ ಒಂದು ಒಳ್ಳೇದು ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಯಾಕಪ್ಪ ಅಂದ್ರೆ ಇಲ್ಲಿನೂ ಕೂಡ ಒಂದು ಟ್ರೆಂಡ್ ಲೈನ್ ನೋಡ್ರಿ, ಟ್ರೆಂಡ್ ಲೈನ್ ಇಲ್ಲಿ ನೋಡ್ರಿ ಇಲ್ಲಿನೂ ಸಪೋರ್ಟ್ ತಗೊಂಡಿದೆ, ಇಲ್ಲಿನೂ ಕೂಡ ಸಪೋರ್ಟ್ ತಗೊಂಡಿದೆ, ಇಲ್ಲಿನೂ ಕೂಡ ಸಪೋರ್ಟ್ ತಗೊಂಡಿದೆ. ಓಕೆ, ಇಲ್ಲಿನೂ ಕೂಡ ಸಪೋರ್ಟ್ ತಗೊಂಡಿತ್ತು, ಇಲ್ಲಿನೂ ಕೂಡ ಮತ್ತೆ ಸಪೋರ್ಟ್ ತಗೊಂಡಿದೆ. ಆದ್ರೆ ಇಲ್ಲಿ ಏನಾದ್ರು ಒಂದು ಗ್ರೀನ್ ರೆಡ್ ಕ್ಯಾಂಡಲ್ ಹಾಕಿಸಿಂದ, ಓಕೆ, ರೆಡ್ ಕ್ಯಾಂಡಲ್ ಆಗಿ ಇದೇನಾದ್ರು ಝೋನ್ ಈ ಒಂದು ಟ್ರೆಂಡ್ ಲೈನ್ ಅನ್ನು ಏನಾದ್ರು ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಏನಾಗ್ತಪ್ಪ ಫಾಲ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ 20,000 ತನಕ. ಅದಕ್ಕೆ ಏನ್ ಮಾಡ್ರಪ್ಪ ಅಂದ್ರೆ ಈ ಒಂದು ಟ್ರೆಂಡ್ ಲೈನ್ ಅನ್ನ ಹಾಕೊಂಡು, ಓಕೆ, ಈ ಒಂದು 24,000 ಬ್ರೇಕ್ ಮಾಡ್ಕೊಂಡು ಮೇಲ್ಗೆ ಟ್ರೈ ಮಾಡಕ್ ಸ್ಟಾರ್ಟ್ ಮಾಡ್ತಂದ್ರೆ ಓಕೆ, ಇಲ್ಲಪ್ಪ ಅಂದ್ರೆ ಈ 24,000 ಆಮೇಲೆ ಈ ಒಂದು 22,000 ಈ 2,000 ಒಂದು ಪಾಯಿಂಟ್ ದಲ್ಲಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ನಮಗೆ ಏಪ್ರಿಲ್ ಮಂತ್ದಲ್ಲಿ ಜಾಸ್ತಿ ಪಾಯಿಂಟ್ ಸ್ಕೋರ್ ಮಾಡತಕ್ಕಂಥ ಸಾಧ್ಯತೆಗಳು ತುಂಬಾನೇ ಕಡಿಮೆ ಆಗ್ತಾವೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂತಂದ್ರೆ ನೆಕ್ಸ್ಟ್ ಮಂತ್ದಲ್ಲಿ ಏಪ್ರಿಲ್ 1st ದಿಂದ ಓಕೆ ಸ್ವಲ್ಪ ನಿಧಾನವಾಗಿ ಟ್ರಿಕ್ಕಿ ಆಗಿ ಸ್ವಲ್ಪ ನೀವು ಟ್ರೈ ಮಾಡೋದು ತುಂಬಾನೇ ಒಳ್ಳೇದಂತ ನನ್ನ ಒಂದು ಅಭಿಪ್ರಾಯ. ಓಕೆ, ಸೊ ಅದೇ ರೀತಿಯಾಗಿ ಇದನ್ನ ನಾವು ಒಂದು ವೀಕ್ಲಿ ಒಳಗೆ ನಾವು ನೋಡ್ಕೊಂಡ್ಬಂದ್ರೆ, ಓಕೆ, ವೀಕ್ಲಿ ಒಳಗೆ ನೋಡ್ಕೊಂಡ್ಬಂದ್ರೆ ನೋಡ್ರಿ, ವೀಕ್ಲಿ ಒಳಗೆ ಏನಾಗಿದೆ ಅಂದ್ರೆ ನೋಡ್ರಿ ಮಾರ್ಕೆಟ್ ಕಂಟ್ರೋಲ್ಸ್ ಆಗಿ ಕೆಳಗಡೆ ಬಂತು, ಮತ್ತೆ ಮೇಲ್ಗಡೆ ಹೋಯ್ತು, ಕೆಳಗಡೆ ಬಂತು, ಮೇಲ್ಗಡೆ ಹೋಯ್ತು, ಕೆಳಗಡೆ ಬಂತು, ಮೇಲ್ಗಡೆ ಹೋಯ್ತು, ಕೆಳಗಡೆ ಬಂತು. ಇಲ್ಲಿ ಮೇಲ್ಗಡೆ ಹೋಗಿ ಪೋಸ್ಟ್ ಫಂಕ್ಷನ್ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಬಟ್ ಮಾರ್ಕೆಟ್ ಮೇಲ್ಗಡೆ ಹೋಗಿ ಈ ನೆಕ್ಸ್ಟ್ ವೀಕ್ ದಲ್ಲಿ ಏನಾಗಿದೆ ನೋಡ್ರಿ, ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಈ ರೀತಿಯಾದ ಡೋಜಿ ಕ್ಯಾಂಡಲ್ ಮಾಡಿದೆ, ಹೌದಾ. ಸೊ ಈ ಡೋಜಿ ಕ್ಯಾಂಡಲ್ ನೆಕ್ಸ್ಟ್ ವೀಕ್ ದಲ್ಲಿ ಏನ್ ಮಾಡಪ್ಪ, ಈ ಡೋಜಿ ಕ್ಯಾಂಡಲ್ ಇಂದ ಒಂದು ಏನಾದ್ರು ಗ್ರೀನ್ ಕ್ಯಾಂಡಲ್ ಫಿಲ್ ಮಾಡಬೇಕು. ಓಕೆ, ಈ ಡೋಜಿ ಕ್ಯಾಂಡಲ್ ಅನ್ನ ಒಂದು ಗ್ರೀನ್ ಕ್ಯಾಂಡಲ್ ಫಿಲ್ ಮಾಡ್ತಪ್ಪ ಅಂದ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ 24,000 ಕ್ರಾಸ್ ಮಾಡ್ಕೊಂಡು ಮತ್ತೆ ಎಲ್ಲಿವರೆಗೂ ಹೋಗೋದಪ್ಪ ಅಂತಂದ್ರೆ 25,000 ವರೆಗೂ ಕೂಡ ಮಾರ್ಕೆಟ್ ಟ್ರೇಡ್ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಅದಾವ. ಒಂದ್ ವೇಳೆ ಏನಾದ್ರು ಈ ಒಂದು ಡೋಜಿ ಕ್ಯಾಂಡಲ್ ಕೆಳಗಡೆನೆ ಏನಾದ್ರು ಮಾರ್ಕೆಟ್ ಓಪನ್ ಆಗಿ ಕೆಳಗಡೆ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಮತ್ತೆ ಈ ಒಂದು 22,000 ಮಾರ್ಕೆಟ್ ಬ್ರೇಕ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಅದಾವ. ಯಾಕಪ್ಪ ಅಂದ್ರೆ ಇಲ್ಲೊಂದು ಏನೋ ಒಂದು ಟ್ರೆಂಡ್ ಲೈನ್ ಇತ್ತಲ್ಲ, ಓಕೆ, ಇದೇನ್ ಟ್ರೆಂಡ್ ಲೈನ್ ಇತ್ತಲ್ಲ, ಈ ಟ್ರೆಂಡ್ ಲೈನ್ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಇವಾಗ ಬ್ರೇಕ್ ಮಾಡ್ಕೊಂಡು ಮೇಲ್ಗೆ ಟ್ರೇಡ್ ಮಾಡ್ತೀವಿ, ಹೌದಾ. ಬ್ರೇಕ್ ಮಾಡ್ಕೊಂಡು ಮೇಲ್ಗೆ ಟ್ರೇಡ್ ಮಾಡ್ತಾ ಇರೋದ್ರಿಂದ ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಈ ಟ್ರೆಂಡ್ ಲೈನ್ ಅನ್ನ ಫೇಲ್ ಮಾಡಿ ಮತ್ತೆ ಈ ಟ್ರೆಂಡ್ ಲೈನ್ ಒಳಗೇನೆ ಬತ್ತಪ್ಪ ಅಂದ್ರೆ ಮತ್ತೆ ಹೆವಿ ಆಗಿದ್ದ ಫಾಲ್ ಅನ್ನ ನೋಡ್ಬೋದು. ಇಲ್ಲಪ್ಪ ಅಂದ್ರೆ ಇದೇನ್ ಡೋಜಿ ಕ್ಯಾಂಡಲ್ ಬಗ್ಗೆ ಇನ್ನೊಂದು ಗ್ರೀನ್ ಕ್ಯಾಂಡಲ್ ಆಯ್ತಪ್ಪ ನೆಕ್ಸ್ಟ್ ವೀಕ್ ದಲ್ಲಿ, ಅವಾಗ ಅದು ನೆಕ್ಸ್ಟ್ ವೀಕ್ ಮಾರ್ಕೆಟ್ ಹೆವಿ ಆಗಿರ್ತಕ್ಕಂಥ ಒಂದು ಬುಲಿಶ್ ರ್ಯಾಲಿಯನ್ನು ನಾವು ಏನ್ ಮಾಡೋದಪ್ಪ ಇಲ್ಲಿ ನಿಫ್ಟಿ ಒಳಗ ನಾವು ನೋಡ್ತಕ್ಕಂಥ ಸಾಧ್ಯತೆ ಇರೋದು. ಸೊ ಅದೇ ರೀತಿ ಬ್ಯಾಂಕ್ ನಿಫ್ಟಿ ನಾವು ಒಂದು ವೀಕ್ಲಿ ಅನಲೈಸಿಸ್ ನೋಡ್ಕೊಂಡ್ರೆ ಬ್ಯಾಂಕ್ ನಿಫ್ಟಿ ವೀಕ್ಲಿ ಅನಲೈಸಿಸ್ ಸೇಮ್ ಥಿಯರಿ ಇದೆ, ಸೇಮ್ ಥಿಯರಿ ಇದೆ ನೋಡ್ರಿ. ಇದೇನಾಗೈತಪ್ಪ ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 54,000 ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ, ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಡಬ್ಲ್ಯೂ ಪ್ಯಾಟರ್ನ್ ಆಗಿತ್ತು, ಡಬ್ಲ್ಯೂ ಪ್ಯಾಟರ್ನ್ ಮಾಡ್ಕೊಂಡು ಇದು ನೆಕ್ಲೈನ್ ಏನಿತ್ತಲ್ಲ, ನೆಕ್ಲೈನ್ ಮೇಲ್ಗಡೆ ಏನಾಗಿದೆಪ್ಪ ಅಂದ್ರೆ ಇದೊಂದು ಕ್ಯಾಂಡಲ್ ಇಲ್ಲಿ ಏನಾಗಿದಪ್ಪ ಕ್ಲೋಸ್ ಮಾಡಿದೆ, ಹೌದಾ. ನೆಕ್ಲೈನ್ ಮೇಲ್ಗಡೆ ಮಾರ್ಕೆಟ್ ಕ್ಲೋಸ್ ಮಾಡಿದೆ. ಬಟ್ ಈ ನೆಕ್ಲೈನ್ ಮೇಲ್ಗಡೆ ಮಾರ್ಕೆಟ್ ಕ್ಲೋಸ್ ಮಾಡಿದ್ರು ಕೂಡ ನಾವು ನೆಕ್ಸ್ಟ್ ವೀಕ್ ದಲ್ಲಿ ಇದನ್ನ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು ಮಾರ್ಕೆಟ್. ಓಕೆ, ಇದು 52,000. ಈ 52,000 ಮಾರ್ಕೆಟ್ ಏನಾದ್ರು ಓಕೆ ನೆಕ್ಸ್ಟ್ ವೀಕ್ ದಲ್ಲಿ ಏನಾದ್ರು ಕ್ಲೋಸ್ ಮಾಡ್ಕೊಂಡು 54,000 ವರೆಗೂ ಕೂಡ ಮಾರ್ಕೆಟ್ ಕ್ಲೋಸ್ ಮಾಡ್ತಪ್ಪ ಅಂತಂದ್ರೆ ಅವಾಗ ಏನಾಗುತ್ತಪ್ಪ ನಮ್ಗೆ ಹೆವಿ ಆಗಿರ್ತಕ್ಕಂಥ ರ್ಯಾಲಿ ಸಿಗುತ್ತೆ. ಯಾಕಪ್ಪ ಅಂದ್ರೆ ತುಂಬಾ ದಿನಗಳಿಂದ ಮಾರ್ಕೆಟ್ ಕೆಳಗಡೆ ಬರ್ತಾ ಇತ್ತು. ಇದು ಒಂದು ವೇಳೆ ಏನಾದ್ರು 54,000 ಏನೋ ಬ್ರೇಕ್ ಮಾಡ್ಕೊಂಡು ಹೋಯ್ತು ಮತ್ತೆ ನಮ್ಗೆ ಎಲ್ಲಿ ತನಕ ಹೋಗೋದಪ್ಪ ಅಂದ್ರೆ 58,000 ವರೆಗೂ ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ತುಂಬಾ ಜಾಸ್ತಿ ಇದಾವೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂತಂದ್ರೆ ನೆಕ್ಸ್ಟ್ ವೀಕ್ ದಲ್ಲಿ ಯಾವ್ದಪ್ಪ ಅಂತಂದ್ರೆ ಬ್ಯಾಂಕ್ ನಿಫ್ಟಿ ಒಳಗೆ 52,000 ಮತ್ತು 54,000 ತುಂಬಾನೇ ಕ್ರೂಷಿಯಲ್ ಆಗಿರ್ತಕ್ಕಂಥದ್ದು ಮೂವ್ಮೆಂಟ್ ಜಾಸ್ತಿ ಇರ್ತಾವೆ. ಒಂದು ಏನಾದ್ರು ಇದೇನ್ ನೆಕ್ಲೈನ್ ಇದೆ ಈ ನೆಕ್ಲೈನ್ ಅನ್ನ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಮತ್ತೆ ಕೆಳಗಡೆ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಮತ್ತೆ ಇದನ್ನೇನ್ ಮಾಡ್ಬೋದಪ್ಪ ಅಂದ್ರೆ ಇದು 48,000 ಬ್ರೇಕ್ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವ ಅಂತ ನಾವು ತಿಳ್ಕೊತಕ್ಕಂಥ ಸಾಧ್ಯತೆ ಕೂಡ ಜಾಸ್ತಿ ಇರ್ತವೆ. ಒಂದು ವೇಳೆ ಡಬ್ಲ್ಯೂ ಪ್ಯಾಟರ್ನ್ ಏನಾದ್ರು ಫೇಲ್ ಮಾಡ್ತಕೋರಿ ಮತ್ತೆ ಮಾರ್ಕೆಟ್ ಕೆಳಗಡೆ ಬರುತ್ತೆ. ಇಲ್ಲ ಇದು ನೆಕ್ಲೈನ್ ಮೇಲ್ಗಡೆ ಟ್ರೇಡ್ ಮಾಡ್ತಪ್ಪ ಅಂದ್ರೆ ಅವಾಗ ಮೇಲ್ಗಡೆ ಹೋಗೋದಂತ ನಾವು ಒಂದು ಅಂದಾಜನ್ನ ನಾವು ಹಾಕೋಬಹುದು. ಓಕೆ, ಸೊ ಅದೇ ರೀತಿಯಾಗಿ ನಾವು ಸೆನ್ಸೆಕ್ಸ್ ಅನ್ನ ನೋಡ್ಕೊಂಡ್ರೆ ಸೆನ್ಸೆಕ್ಸ್ ದಲ್ಲೂ ಕೂಡ ಸೇಮ್ ಥಿಯರಿ ಇದೆ. ಓಕೆ, ಏನ್ ಥಿಯರಿ ಇದೆ ಸೆನ್ಸೆಕ್ಸ್ ದಲ್ಲಿ ನೋಡಿ. ಓಕೆ, ಇಲ್ಲಿ ಸಪೋರ್ಟ್ ಇತ್ತು, ಓಕೆ, ಇಲ್ಲಿ ಸಪೋರ್ಟ್ ಇತ್ತು, ಇಲ್ಲಿನೂ ಕೂಡ ಸಪೋರ್ಟ್ ಇತ್ತು, ಇಲ್ಲಿನೂ ಕೂಡ ಸಪೋರ್ಟ್ ತಗೊಂಡಿತ್ತು ಮತ್ತು ಮತ್ತೆ ಎರಡನೇ ಇಲ್ಲಿನೂ ಕೂಡ ಸಪೋರ್ಟ್ ತಗೊಂಡಿದೆ. ಅಂದ್ರೆ ಸೇಮ್ ಥಿಯರಿ ಇದೆ, ಹೌದಾ. ಸೊ ಸೇಮ್ ಥಿಯರಿ ಇದೆ. ಮಾರ್ಕೆಟ್ ಏನಾಗಿದಪ್ಪ ಅಂದ್ರೆ ಯಾವಾಗ ಒಂದು ಸಪೋರ್ಟ್ ಅನ್ನ ಅಥವಾ ಒಂದು ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಅವಾಗ ಏನ್ ಮಾಡತ್ತಪ್ಪ ಸಪೋರ್ಟ್ ಅನ್ನ ಬ್ರೇಕ್ ಮಾಡ್ಬೇಕಾಗಿತ್ತಪ್ಪ ಅಥವಾ ಲೋವರ್ ಹೈಯನ್ನ ಮಾಡ್ಕೋತ ಬ್ರೇಕ್ ಮಾಡತ್ತ ಮತ್ತು ರೆಸಿಸ್ಟೆನ್ಸ್ ಅನ್ನ ಬ್ರೇಕ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಹೈಯರ್ ಲೋ ಅನ್ನ ಮಾಡ್ಕೋತ ಬ್ರೇಕ್ ಮಾಡುತ್ತೆ, ಹೌದಾ. ಸೊ ಇಲ್ಲಿ ಒಂದು ಪ್ಯಾಟರ್ನ್ ನೋಡ್ಕೊಂಡ್ರೆ ಇಲ್ಲಿ ಏನಾಗಿದಪ್ಪ ಅಂದ್ರೆ ಹೈಯರ್ ಲೋ ಸಾರಿ ಲೋವರ್ ಹೈ ಮಾಡ್ಕೊಂಡು ಬಂದಿದೆ.
ಬಟ್ ಈ ಒಂದು ಏನು ಗ್ರೀನ್ ಕ್ಯಾಂಡಲ್ ಇದೆಯಲ್ಲ, ಈ ಗ್ರೀನ್ ಕ್ಯಾಂಡಲ್ ಮಗ್ಗಲಿಕ್ಕೆ ಒಂದು ಬಾಜುಕ್ಕೆ ಸೈಡ್ ನೆಕ್ಸ್ಟ್ ವೀಕ್ ದಲ್ಲಿ, ಓಕೆ, ನೆಕ್ಸ್ಟ್ ವೀಕ್ ದಲ್ಲಿ ಸಾರಿ ನೆಕ್ಸ್ಟ್ ಮಂತ್ ದಲ್ಲಿ ಮಾರ್ಕೆಟ್ ಏನಾದ್ರು ಇಲ್ಲೊಂದು ರೆಡ್ ಕ್ಯಾಂಡಲ್ ಏನಾದ್ರು ಮಾಡ್ತಪ್ಪ ಅಂತಂದ್ರೆ ಮಾರ್ಕೆಟ್ ಏನಾಗ್ತಪ್ಪ ಅಂದ್ರೆ ಈ ಒಂದು ಟ್ರೆಂಡ್ ಲೈನ್ ಅನ್ನ ಬ್ರೇಕ್ ಮಾಡಬಹುದು. ಓಕೆ, ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಈ ಒಂದು ಟ್ರೆಂಡ್ ಲೈನ್ ಅನ್ನ ಬ್ರೇಕ್ ಮಾಡಬಹುದು 74,000. ಓಕೆ, ಈ ಟ್ರೆಂಡ್ ಲೈನ್ ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗೋದಪ್ಪ ಅಂದ್ರೆ ಮತ್ತೆ ರಿಟರ್ನ್ 70,000ವರೆಗೂ ಕೂಡ ಹೋಗ್ತಕ್ಕಂಥ ಸಾಧ್ಯತೆ ಇರೋದು, 68,000ವರೆಗೂ ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ ದಲ್ಲಿ ನೀವು ಸೆನ್ಸೆಕ್ಸ್ ದಲ್ಲಿ ಟ್ರೇಡ್ ಮಾಡುವಾಗ ಸ್ವಲ್ಪ ಟ್ರಿಕ್ ಆಗಿ ನೀವು ಟ್ರೇಡ್ ಮಾಡೋದು ತುಂಬಾನೇ ಒಳ್ಳೇದು ಅಂತ ಹೇಳಿ ನಾನು ಒಂದು ಅಭಿಪ್ರಾಯ. ಓಕೆ, ಸೊ ಇದನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ನೀವು ಸ್ವಲ್ಪ ನೀಟಾಗಿ ನೋಡ್ರಿ, ಇವಾಗ ಏನಿದೆ ಇದು 74,000. ಓಕೆ, ಈ 74,000 ಏನಿದೆ ತುಂಬಾನೇ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ತಗೊಂಡ್ ಕಿಶನ್ ನಿಂತಿದೆ. ಇಲ್ಲಿ 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 ಸಪೋರ್ಟ್ ತಗೊಂಡಿದೆ. ಒಂದ್ ವೇಳೆ ಏನಾದ್ರು ಇದೇನಿದೆ, ಓಕೆ, ಇಲ್ಲೊಂದು ಟ್ರೆಂಡ್ ಲೈನ್ ಇದೆ, ಆಮೇಲೆ ಇಲ್ಲಿನೂ ಕೂಡ ಒಂದು ಹಾರಿಜೆಂಟಲ್ ಲೈನ್ ಟ್ರೆಂಡ್ ಲೈನ್ ಇದೆ. ಹೌದಾ, ಇಲ್ಲಿ ರೆಸಿಸ್ಟೆನ್ಸ್ ಬರುತ್ತೆ, ಇಲ್ಲಿ ಸಪೋರ್ಟ್ ಬರುತ್ತೆ. ಹೌದಾ, ಇಲ್ಲಿ ಸಪೋರ್ಟ್ ಮೇಲ್ಗಡೆ ರೆಸಿಸ್ಟೆನ್ಸ್. ಇಲ್ಲಿ ನೋಡ್ರಿ, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ಬಂದಿದ್ದು, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್. ಓಕೆ, ಈ ಒಂದು ಏನಾದ್ರು ಈ ಟ್ರೆಂಡ್ ಲೈನ್ ಮಾರ್ಕೆಟ್ ಏನಾದ್ರು ರೆಸಿಸ್ಟೆನ್ಸ್ ರೆಸ್ಪೆಕ್ಟ್ ಮಾಡ್ತಪ್ಪ ಅಂತಂದ್ರೆ ಮಾರ್ಕೆಟ್ ಮತ್ತೆ ಆಗುತ್ತಪ್ಪ ಅಂತಂದ್ರೆ ಮಾರ್ಕೆಟ್ ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ಯಾಂಡಲ್ ರೆಡಿ ಮಾಡುತ್ತೆ. ಈ ರೀತಿಯಾಗಿರ್ತಕ್ಕಂಥ ಕ್ಯಾಂಡಲ್ ರೆಡಿ ಮಾಡ್ತಪ್ಪ ಮತ್ತೆ ಅದ್ರ ನೆಕ್ಸ್ಟ್ ಮಂತ್ ಇದು ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬೀಳತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಸೊ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಕೆಳಗಡೆ ಇರ್ತಕ್ಕಂಥದ್ದು 74,000. ಓಕೆ, ಆಯ್ತು. ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಈ ಒಂದು ಏನ್ ಟ್ರೆಂಡ್ ಲೈನ್ ಹೇಳ್ತೀನಿ, ಈ ಟ್ರೆಂಡ್ ಲೈನ್ ಅನ್ನ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ, ಓಕೆ, ಈ ಒಂದು ಚಾನಲ್ ಅನ್ನ, ಓಕೆ, ಈ ಒಂದು ಚಾನಲ್ ಅನ್ನ ಮಾರ್ಕೆಟ್ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ 77,500, ಈ 77,500 ಏನೋ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಮತ್ತೆ ನಿಧಾನವಾಗಿ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂತಂದ್ರೆ 80,000 ಫಸ್ಟ್ ಟಾರ್ಗೆಟ್ ಇರುತ್ತೆ. ಈ 80,000 ಮಾರ್ಕೆಟ್ ರೀಚ್ ಮಾಡ್ತಪ್ಪ ಅಂದ್ರೆ ಅವಾಗ ಮತ್ತೆ ನಮ್ಮ ನೆಕ್ಸ್ಟ್ ಟಾರ್ಗೆಟ್ 85,000ವರೆಗೂ ಕೂಡ ನಮಗೆ ಏನ್ ಮಾಡ್ಬೋದಪ್ಪ ಅಂದ್ರೆ ಮಾರ್ಕೆಟ್ ದಲ್ಲಿ ನಾವು ಬುಲಿಶ್ ರ್ಯಾಲಿಯನ್ನು ನೋಡತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಓಕೆ, ಕೆಳಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಕೆಳಗಡೆ ಬ್ರೇಕ್ ಮಾಡ್ತಾನೆ ಇಲ್ಲಿ ತನಕ ಹೋಗ್ಬೋದಪ್ಪ ಅಂತಂದ್ರೆ ಫಸ್ಟ್ ನಮ್ಮ ಟಾರ್ಗೆಟ್ 70,000. ಓಕೆ, ಫಸ್ಟ್ ಟಾರ್ಗೆಟ್ ನಮ್ಗೆ ಯಾವ್ದು ಬರುತ್ತಪ್ಪ ಅಂದ್ರೆ 70,000. ಅದಾದ ಕೂಡ ಯಾವ್ದು ಬರುತ್ತಪ್ಪ ಅಂತಂದ್ರೆ ಮತ್ತೆ ಒಂದು 5,000 ಪಾಯಿಂಟ್ ಕೆಳಗಡೆ ಬರುತ್ತೆ, 65,000 ಕೂಡ ಮಾರ್ಕೆಟ್ ಇಲ್ಲಿ ಕ್ರಾಶ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಸೊ ಇದನ್ನ ಒಂದು ವೀಕ್ಲಿ ಅನಾಲಿಸಿಸ್ ನೋಡ್ಕೊಂಡ್ಬಂದ್ರೆ ನೋಡಿ, ವೀಕ್ಲಿ ಅನಾಲಿಸಿಸ್ ಸ್ವಲ್ಪ ಅದೇ ರೀತಿಯಾಗಿದೆ. ಹೌದಾ, ವೀಕ್ಲಿ ಅನಾಲಿಸಿಸ್ ಏನಿದೆಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಇದು ಡೋಜಿ ಕ್ಯಾಂಡಲ್ ಇದೆ. ಡೋಜಿ ಕ್ಯಾಂಡಲ್ ಯಾವ ರೀತಿ ಇದೆಪ್ಪ, ಈ ರೀತಿ ಆಗಿರ್ತಕ್ಕಂಥ ಡೋಜಿ ಕ್ಯಾಂಡಲ್ ಅಂದ್ರೆ ಮೇಲ್ಗಡೆ ಹೋಗ್ತಕ್ಕಂಥದ್ದು, ಮೇಲ್ಗಡೆ ಹೋದ್ರು ಕೂಡ ಮೇಲ್ಗಡೆ ಇಲ್ಲಿ ಸಸ್ಟೈನ್ ಮಾಡ್ತಾರೆ. ಯಾವ ಪಾಯಿಂಟ್ಸ್ ಸಸ್ಟೈನ್ ಮಾಡ್ತಾ ಇದೆಪ್ಪ ಅಂದ್ರೆ ಈ ಒಂದು ಪಾಯಿಂಟ್ 80,000. ಓಕೆ, ಈ 80,000 ಏನಾದ್ರು ಮಾರ್ಕೆಟ್ ನೆಕ್ಸ್ಟ್ ವೀಕ್ ದಲ್ಲಿ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ, ಓಕೆ, ಯಾಕಂದ್ರೆ ನೋಡ್ರಿ ಈ ಕಂಟಿನ್ಯೂಸ್ ಆಗಿ 80,000 ಅಂತಕ್ಕಂಥದ್ದು ತುಂಬಾನೇ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಇರ್ತಕ್ಕಂಥದ್ದು ಮತ್ತು ರೆಸಿಸ್ಟೆನ್ಸ್ ಫ್ಲಿಪ್ ಝೋನ್ ಆಗಿ ವರ್ಕ್ ಮಾಡಿರೋದ್ರಿಂದ ಇಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ನಾವು ಸ್ವಲ್ಪ ನೆಕ್ಸ್ಟ್ ವೀಕ್ ದಲ್ಲಿ ಇದೇನು ಡೋಜಿ ಕ್ಯಾಂಡಲ್ ಇದೆ, ಈ ರೀತಿಯಾಗಿರ್ತಕ್ಕಂಥ ಏನ್ ಡೋಜಿ ಕ್ಯಾಂಡಲ್, ಈ ಡೋಜಿ ಕ್ಯಾಂಡಲ್ ಮಗ್ಲಿಕ್ಕೆ ಇನ್ನೊಂದು ಏನಾದ್ರು ಗ್ರೀನ್ ಕ್ಯಾಂಡಲ್ ಮಾಡ್ತಪ್ಪ ಅಂದ್ರೆ, ಓಕೆ, ನೆಕ್ಸ್ಟ್ ವೀಕ್ ಗ್ರೀನ್ ಕ್ಯಾಂಡಲ್ ಮಾಡ್ತಪ್ಪ ಅಂದ್ರೆ ಅದರದ್ದು ಏನಾದ್ರು ಹೈ ಬ್ರೇಕ್ ಮಾಡ್ತಾರೆ ಅವಾಗ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೋದು. ಅಥವಾ ಈ ಏನ್ ಡೋಜಿ ಕ್ಯಾಂಡಲ್ ಮಾಡಿದ್ರೆ ಈ ಡೋಜಿ ಕ್ಯಾಂಡಲ್ ಮೇಲ್ಗಡೆ ಏನಾದ್ರು ಮಾರ್ಕೆಟ್ ಅಪ್ಸೈಡ್ ಓಪನ್ ಆಯ್ತಪ್ಪ ಅಂದ್ರೆ, ಓಕೆ, ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದ್ರೆ ಅವಾಗ ಏನಾಗುತ್ತಪ್ಪ 80,000 ಅಂತಕ್ಕಂಥದ್ದು ತುಂಬಾನೇ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಝೋನ್ ಆಗಿ ವರ್ಕ್ ಮಾಡ್ಕೊಂಡು ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗೋದಪ್ಪ ಅಂದ್ರೆ 84,000ವರೆಗೂ ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ನೀವು ಮಾರ್ಕೆಟ್ ದಲ್ಲಿ ಟ್ರಿಕ್ಕಿ ಆಗಿ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅಂತಕ್ಕಂಥ ಸ್ವಲ್ಪ ನೋಡ್ಕೊಂಡು ನೀವು ಟ್ರೇಡ್ ಮಾಡೋದು ತುಂಬಾನೇ ಒಳ್ಳೆಯದು. ಒಂದ್ ವೇಳೆ ಏನಾದ್ರು ಈ ಒಂದು ಡೋಜಿ ಕ್ಯಾಂಡಲ್ ಲೋ ಏನಾದ್ರು ಬ್ರೇಕ್ ಮಾಡ್ತಾರೆ, ಓಕೆ, ಲೋ ಏನಾದ್ರು ಬ್ರೇಕ್ ಮಾಡ್ತಾರೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗೋದಪ್ಪ ಅಂದ್ರೆ ಈ 76,000ವರೆಗೂ ಕೂಡ ಮಾರ್ಕೆಟ್ ಕೆಳಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಓಕೆ, ಕೆಳಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಮಾರ್ಕೆಟ್ ದಲ್ಲಿ ಏನಾಗ್ತದಪ್ಪ ಅಂತಂದ್ರೆ 76,000 ಕೂಡ ಮಾರ್ಕೆಟ್ ಹೋಗ್ಬೋದು. ಅದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂತಂದ್ರೆ 74,000ವರೆಗೂ ಕೂಡ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ. ಓಕೆ, ಸೊ ಅದೇ ರೀತಿಯಾಗಿ ಇಲ್ಲೊಂದು ನಾವು ಏನಾದ್ರು ಟ್ರೆಂಡ್ ಲೈನ್ ಅನ್ನ ನಾವು ಒಂದು ತಗೊಂಡ್ರೆ, ಓಕೆ, ಟ್ರೆಂಡ್ ಲೈನ್ ಅನ್ನ ನಾವು ಇಲ್ಲಿ ತಗೊಂಡ್ರೆ ಇಲ್ಲಿ ಟ್ರೆಂಡ್ ಲೈನ್ ನೋಡ್ರಿ, ಇಲ್ಲಿ ಒಂದು ಕೂಡ ಏನಪ್ಪಾ ಅಂದ್ರೆ ರೆಸಿಸ್ಟೆನ್ಸ್ ಇದೆ, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ಇದೆ, ಇಲ್ಲಿನೂ ರೆಸಿಸ್ಟೆನ್ಸ್, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್. ಈ ಒಂದು ಟ್ರೆಂಡ್ ಲೈನ್ ಅನ್ನ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಇವಾಗ ಟ್ರೇಡ್ ಮಾಡಿದೆ ಒಂದು ವೇಳೆ. ಹೌದಾ, ಸೊ ಒಂದ್ ವೇಳೆ ಮಾರ್ಕೆಟ್ ರಿಟರ್ನ್ ಆಗಿ ಇದೇ ಟ್ರೆಂಡ್ ಲೈನ್ ಒಳಗಡೆ ಮಾರ್ಕೆಟ್ ಬಂತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಇಲ್ಲಿ ಹೆವಿ ಆಗಿರ್ತಕ್ಕಂಥ ಫಾಲ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇಲ್ಲಿ ಜಾಸ್ತಿ ಇರ್ತವೆ. ಯಾಕಪ್ಪ ಅಂದ್ರೆ ಇದೇನಾಗುತ್ತಪ್ಪ, ಲಿಕ್ವಿಡಿಟಿಯನ್ನ ಗ್ರಾಪ್ ಮಾಡ್ಕೊಂಡು, ಓಕೆ, ಲಿಕ್ವಿಡಿಟಿಯನ್ನ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಕೆಳಗಡೆ ಬ್ರೇಕ್ ಮಾಡಕ್ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ತುಂಬಾ ಹೆವಿಯಾಗಿ ಫಾಲ್ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇಲ್ಲಿ ನಮಗೆ ಏನ್ ಮಾಡಬೇಕು ಅಂದ್ರೆ ಸೆನ್ಸೆಕ್ಸ್ ಒಳಗೆ ನೋಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಸೊ ಹೀಗೆ ಏನ್ ಮಾಡ್ರಪ್ಪ ಅಂದ್ರೆ ನೀವು ನೆಕ್ಸ್ಟ್ ವೀಕ್ ದಲ್ಲಿ ಸೆನ್ಸೆಕ್ಸ್ ಆಗ್ಲಿ, ನಿಫ್ಟಿ ಆಗ್ಲಿ ಅಥವಾ ಒಂದು ಬ್ಯಾಂಕ್ ನಿಫ್ಟಿ ಆಗ್ಲಿ ಯಾವ ರೀತಿ ಟ್ರೇಡ್ ಮಾಡ್ಬೇಕಂತ ಮೊದಲೇ ಸ್ವಲ್ಪ ಪ್ಲಾನ್ ಮಾಡ್ಕೊಂಡು ಟ್ರೇಡ್ ಮಾಡೋದು ತುಂಬಾನೇ ಒಳ್ಳೇದು ಅಂತ ಹೇಳಿ
ನನ್ನ ಒಂದು ಅಭಿಪ್ರಾಯ. ಓಕೆ, ಇವತ್ತು ಇಷ್ಟು ಸಾಕು. ಥ್ಯಾಂಕ್ ಯು.